ಮುಷ್ಕರಕ್ಕೆ ಸಾಥ್ ಕೊಟ್ಟ ಸಾರಿಗೆ ಸಿಬ್ಬಂದಿಗೆ ಸಂಕಷ್ಟ ಕಾದಿದೆಯಾ? ನಿನ್ನೆ ಕರ್ತವ್ಯಕ್ಕೆ ಗೈರಾದವರ ವಿರುದ್ಧ ಇಲಾಖೆ ಶಿಸ್ತು ಕ್ರಮಕ್ಕೆ ಮುಂದಾಗ್ತಾ ಇದೆ. ಯಾರೆಲ್ಲ ಗೈರಾಗಿ ಮುಷ್ಕರದಲ್ಲಿ ಭಾಗಿಯಾದರು ಅಂಥವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಇಲಾಖೆ ಮುಂದಾಗಿದೆ. ಕೆಎಸ್ಆರ್ಟಿಸಿಯಲ್ಲಿ 56% ಬಸ್ ಸಂಚಾರ ಸ್ಥಗಿತ ಆಗಿದೆ. ಎಲ್ಲ ಡಿಪೋಗಳಿಂದ ಕೂಡ ಗೈರಾದವರ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಮುಷ್ಕರಕ್ಕೆ ಬೆಂಬಲಿಸಿದ ನೌಕರರಿಗೆ ಸಸ್ಪೆಂಡ್ ಆಗುವಂತಹ ಆತಂಕ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ನಿನ್ನೆ ಮುಷ್ಕರಕ್ಕೆ ಬೆಂಬಲವಾಗಿ ಯಾರೆಲ್ಲ ತಮ್ಮ ಕರ್ತವ್ಯಕ್ಕೆ ಗೈರಾಗಿದ್ರಲ್ಲ ಅಂಥ ನೌಕರರಿಗೆ ಈಗ ಇಲಾಖೆ ಶಿಸ್ತು ಕ್ರಮ ಜರುಗಿಸೋ ಯೋಚನೆಯಲ್ಲಿದೆಯಾ? ಖಂಡಿತ ವಿಜಯ್, ಒಂದು ಕಡೆ ಅವರ ಬೇಡಿಕೆ ಕೂಡ ಈಡೇರಿಲ್ಲ, ಇತ್ತ ಮುಷ್ಕರ ಕೂಡ ಯಶಸ್ವಿಯಾಗಿಲ್ಲ. ಈ ನಡುವೆ ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿರುವಂತಹ ನೌಕರರು ಕೂಡ ಈ ಸಮಸ್ಯೆ ತಪ್ಪಿದಂಗೆ ಕಾಣ್ತಿಲ್ಲ. ಯಾಕಂದ್ರೆ ಈಗಾಗಲೇ ಕೆಎಸ್ಆರ್ಟಿಸಿ ನೋಟಿಸನ್ನು ಜಾರಿ ಮಾಡಿದೆ. ಈ ನೋಟಿಸ್ ಅಸ್ತ್ರ ಏನಿದೆ ಈಗಾಗಲೇ ಅದನ್ನು ಪ್ರಯೋಗ ಕೂಡ ಮಾಡ್ತಾ ಇದೆ. ಕೆಎಸ್ಆರ್ಟಿಸಿ ಘಟಕ 5ರ ನೌಕರನಾಗಿರುವಂತಹ ಹನುಮಂತಪ್ಪ ಬಿರಾದರ್ಗೆ ಈಗಾಗಲೇ ನೋಟಿಸನ್ನು ಕೂಡ ಜಾರಿ ಮಾಡಿದೆ. ನೀವು ನಮ್ಮ ಸಂಸ್ಥೆಯ ನಿಯಮವನ್ನು ಉಲ್ಲಂಘನೆ ಮಾಡಿದಿರಿ, ಜೊತೆಗೆ ಕೋರ್ಟ್ ನಿರ್ದೇಶನವನ್ನು ಕೂಡ ನೀವು ಉಲ್ಲಂಘನೆ ಮಾಡಿದಿರಿ. ನಿಮ್ಮ ಮೇಲೆ ಯಾಕೆ ನಾವು ಶಿಸ್ತು ಕ್ರಮ ತೆಗೆದುಕೊಳ್ಳಬಾರದು ಅಂತ ಇದಕ್ಕೆ ಉತ್ತರಿಸುವಂತ ಹೇಳಿ ಒಂದು ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿಯನ್ನು ಕೂಡ ಮಾಡಿದೆ. ಈಗ ಈ ಜಾರಿ ಮಾಡುವ ಮುನ್ನ ಕೂಡ ಎಲ್ಲಾ ಸಾರಿಗೆ ನಿಗಮ ಆಯಾ ನೌಕರರಿಗೆ ಒಂದು ಮನವಿಯನ್ನು ಮಾಡಿತ್ತು. ಮೊದಲಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿತ್ತು. ಆಗಸ್ಟ್ 4ರಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಎಲ್ಲಾ ಸಾರಿಗೆ ನೌಕರರಿಗೂ ಯಾವುದೇ ಕಾರಣಕ್ಕೂ ಕೂಡ ನೀವು ರಜೆ ತಗೋಬಾರದು, ಜೊತೆಗೆ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಬಾರದು, ಮುಷ್ಕರ ಭಾಗಿಯಾಗೋದು ಮಾತ್ರವಲ್ಲ ಮುಷ್ಕರಕ್ಕೆ ಪ್ರಚೋದನೆ ಕೂಡ ಕೊಡಬಾರದು ಅಂತ ಸ್ಪಷ್ಟವಾಗಿರುವಂತಹ ಒಂದು ಸಂದೇಶವನ್ನು ಕೊಟ್ಟಿತ್ತು. ಅದರ ಜೊತೆಗೆ ನೀವು ಇನ್ನು ಮುಂದೆ, ಯಾಕಂದ್ರೆ ಇದು ಅನಿರ್ದಿಷ್ಟಾವಧಿ ಮುಷ್ಕರ ಆಗಿರೋದ್ರಿಂದ ಈ ಮುಷ್ಕರ ಕೂಡ ಪ್ರೊಟೆಸ್ಟ್ ಫ್ರಮ್ ಹೋಮ್ ರೀತಿಯಲ್ಲಿ ಇರೋದ್ರಿಂದ, ಅಂದ್ರೆ ಯಾವುದೇ ರೀತಿಯ ಪ್ರತಿಭಟನೆ ಇಲ್ಲದೆ ಮನೆಯಲ್ಲೇ ಕೂತಿದ್ದು ಪ್ರತಿಭಟಿಸುವುದರಿಂದ ನೀವು ಗೈರಾಗಿ ಮನೆಯಲ್ಲಿ ಕೂರುವಂತಿಲ್ಲ, ಯಾವುದೇ ಕಾರಣಕ್ಕೂ ನೀವು ವೀಕ್ಲಿ ಆಫ್ ಅನ್ನು, ವಾರದ ರಜೆಯನ್ನು ಕೂಡ ತೆಗೆದುಕೊಳ್ಳುವಂತಿಲ್ಲ ಅನ್ನೋ ಸ್ಪಷ್ಟವಾಗಿರುವಂತಹ ಒಂದು ಸಂದೇಶವನ್ನು ಕೊಟ್ಟಿತ್ತು. ಅದಾದ್ಮೇಲೆ ಹೈಕೋರ್ಟ್ ನಿರ್ದೇಶನದ ಬಳಿಕ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಹೈಕೋರ್ಟ್ ನಿಯಮ ಉಲ್ಲಂಘನೆ ಮಾಡುವಂತಿಲ್ಲ, ನೀವು ನಾಳೆ ಮುಷ್ಕರದಲ್ಲಿ ಭಾಗಿಯಾಗುವಂತಿಲ್ಲ, ಮತ್ತೆ ಯಾವುದೇ ಕಾರಣ ಕೂಡ ಭಾಗಿಯಾಗುವಂತ ಪ್ರಚೋದನೆ ಮಾಡುವಂತಿಲ್ಲ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಮೊದಲಿಗೆ ಮನವಿಯನ್ನು ಮಾಡುತ್ತೆ, ಅದಾದ್ಮೇಲೆ ಆದೇಶವನ್ನು ಕೊಡುತ್ತೆ. ಇವೆಲ್ಲದನ್ನು ಹೊರತಾಗಿ ಕೂಡ ನಿನ್ನೆ ಮುಷ್ಕರದಲ್ಲಿ ಭಾಗಿಯಾದವರಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಎಸ್ಆರ್ಟಿಸಿಯ ಬಹುತೇಕ ಕೇವಲ 43% ಮಾತ್ರ ಬಸ್ಗಳು ನಿನ್ನೆ ಆಪರೇಟ್ ಆಗಿದ್ವು, 56% ಅಷ್ಟು ಸ್ಥಗಿತ ಆಗಿತ್ತು. ಈ ಹಿನ್ನೆಲೆ ಈಗಾಗಲೇ ಕೆಎಸ್ಆರ್ಟಿಸಿ ಕೂಡ ಯಾರ್ಯಾರು ಗೈರಾಗಿದ್ರು ಅವರ ಮಾಹಿತಿಯನ್ನು ಸಂಗ್ರಹಿಸಿ ಅವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.